ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಹೌಸ್ ಆಫ್ ದ ಡ್ರ್ಯಾಗನ್ ಸೀಸನ್ 2 ಸ್ಟಾರ್ಟ್ ಆಗಿದೆ. ಅದರ ಫಸ್ಟ್ ಎಪಿಸೋಡ್ ರಿಲೀಸ್ ಆಗಿದೆ. ಅದರ ಎಕ್ಸ್ಪ್ಲೇಷನ್ ಕೊಡಿ, ಆ ಸೀರೀಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರು ಹೋದ ಸೀಸನ್ನಿಂದಾನೆ. ಸೊ ಅದರ ಫಸ್ಟ್ ಎಪಿಸೋಡ್ನ ಎಕ್ಸ್ಪ್ಲನೇಷನ್ ಬಂದಿದೆ. ಅದರ ಲಿಂಕ್ ಕೆಳಗಡೆ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ನೋಡ್ಬೋದು ಅಂತ ಹೇಳ್ತೀನಿ. ಹೇಳಿದ್ದಾಯ್ತು, ಇನ್ನು ವಿಡಿಯೋಗೆ ಹೋಗ್ಬಿಡೋಣ ಬನ್ನಿ. 2024 ಸ್ಪೆಷಲಿ ಕನ್ನಡ ಇಂಡಸ್ಟ್ರಿಗೆ ಎಷ್ಟು ಸೈಲೆನ್ಸ್ನ ತಂದಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಈಗ ಸೌಂಡ್ ಹೆಚ್ಚಾಗ್ತಿದೆ, ಬಟ್ ಅದು ಬೇಡವಾಗಿರುವಂಥ ವಿಷಯದಿಂದ. ಸಿನಿಮಾಗಳಲ್ಲಿ 2023ರಲ್ಲೇ ಬರ್ತವೆ ಅಂತ ಹೇಳ್ತಿದ್ದಂಥ ಸಿನಿಮಾಗಳು ಇಲ್ಲಿ ತನಕ ರಿಲೀಸ್ ಡೇಟ್ನ ಕೂಡ ಅನೌನ್ಸ್ ಮಾಡಿಲ್ಲ. ಆಲ್ರೆಡಿ 6 ತಿಂಗಳುಗಳಾಯಿತು. ಎಲ್ಲರೂ ಎಲೆಕ್ಷನ್, IPL ಹಾಗೆ ವರ್ಲ್ಡ್ ಕಪ್ ಮುಗಿಲಿ ಅಂತ ಕಾಯ್ತಾ ಇದ್ದಾರೆ. ಆ್ಯಂಡ್ ಯಾರಾದರೂ ಮೊದಲು ಬಂದರೆ ಅದರ ಸಿಚುವೇಶನ್ ಹೇಗಿದೆ, ಜನಗಳು ಬರ್ತಾರಾ ಥಿಯೇಟರ್ಗೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಕೂಡ. ಸೊ ಹಾಗಾಗಿ ಮೇಜರ್ ಸಿನಿಮಾಗಳು ಅಂತ ಏನು ಅಂದ್ಕೊಳ್ತಾ ಇದ್ದೀವಿ ಅವೆಲ್ಲವೂ ಇನ್ನು ಸೈಲೆಂಟಾಗೇ ಇದ್ದಾವೆ, ಬ್ಯಾಕ್ಗ್ರೌಂಡ್ನಲ್ಲೇ ಇದ್ದಾವೆ. ಬಟ್ ಈ ಗ್ಯಾಪಲ್ಲಿ 2 ಸಿನಿಮಾಗಳು ತಮ್ಮ ರಿಲೀಸ್ ಡೇಟ್ಗಳನ್ನು ಅನೌನ್ಸ್ ಮಾಡಿದ್ವು. ಆವಾಗ ಸ್ವಲ್ಪ ಖುಷಿಯಾಗಿತ್ತು. ಒಂದು ಭೈರತಿ ರಣಗಲ್, ಇದು ಮಫ್ತಿ ಸಿನಿಮಾದ ಪ್ರೀಕ್ವೆಲ್. ನರ್ತನ್ ಅವರು ಇಷ್ಟು ವರ್ಷಗಳ ನಂತರ ವಾಪಸ್ ಬರ್ತಾ ಇದ್ದಾರೆ. ಅಂಡ್ ಶಿವಣ್ಣನ ಮೋಸ್ಟ್ ಸೆಲೆಬ್ರೇಟೆಡ್ ಕ್ಯಾರೆಕ್ಟರ್ಗಳಲ್ಲಿ ಒಂದು ಭೈರತಿ ರಣಗಲ್. ಸೊ ಅವರು ಅನೌನ್ಸ್ ಮಾಡಿದ್ದು ಆಗಸ್ಟ್ 15ಕ್ಕೆ, ಒಂದು ಒಳ್ಳೆ ಡೇಟ್. ಇನ್ನು ಎರಡನೇದು ಮಾರ್ಟಿನ್. 2022 ಸೆಪ್ಟೆಂಬರ್ 30ಕ್ಕೆ ಇದು ರಿಲೀಸ್ ಆಗಬೇಕಿತ್ತು. ಬಟ್ ಅಲ್ಲಿಂದ ಪೋಸ್ಟ್ಪೋನ್ ಆಗಿ 2 ವರ್ಷದ ನಂತರ ಅಂತೂ ಅನೌನ್ಸ್ ಮಾಡಿದ್ದಾರೆ ಡೇಟ್ನ. ಸೊ ಅದು ಈಗ ರಿಲೀಸ್ ಆಗ್ತಾ ಇರೋದು ಅಕ್ಟೋಬರ್ 11ನೇ ತಾರೀಕಿಗೆ. ಸೊ ಇವೆರಡು ರಿಲೀಸ್ ಡೇಟ್ ಅನೌನ್ಸ್ ಆದಾಗ ಹೆಚ್ಚು ಮೆಸೇಜ್ಗಳು ಬಂದದ್ದು ಖುಷಿಯಾಗಿ ಅಲ್ಲ. ನೋಡಿ, ತುಂಬ ಸಿನಿಮಾಗಳ ಜೊತೆ ಕ್ಲಾಶ್ ಮಾಡ್ಕೊಳ್ತಾ ಇದ್ದಾರೆ, ಇದರ ಬಗ್ಗೆ ನೀವೇನು ಹೇಳ್ತೀರಾ ಅಂತ. ಆಗಿದ್ದೇನೆಂದರೆ ಆಗಸ್ಟ್ 15ಕ್ಕೆ ಪುಷ್ಪ 2 ಬರ್ತಿದೆ, ಅಲ್ಲು ಅರ್ಜುನ್ ಅವರದ್ದು. ಅದು ಸೀಕ್ವೆಲ್ ಕೂಡ ಹೌದು. ಈ ಕಡೆ ದೇವರ ಸಿನಿಮಾ NTR ಅವರದ್ದು ಅಕ್ಟೋಬರ್ 10ಕ್ಕೆ ಬರ್ತಾ ಇದೆ. ಸೊ ಇವೆರಡನ್ನ ಇಟ್ಕೊಂಡು ಕೇಳಿದಂಥ ಪ್ರಶ್ನೆ ಇದು. ಸ್ಪೆಷಲಿ ಆಲ್ಮೋಸ್ಟ್ ತುಂಬ ಕಮೆಂಟ್ಸ್ ಬಂದಿತ್ತು ಆವಾಗ. ಬಟ್ ಪರ್ಸನಲಿ ನಾನು ಮೊದಲೇ ಹೇಳಿರೋ ಹಾಗೆ ನನಗೆ ಕ್ಲಾಶ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಖುಷಿ ಇದೆ. ಅದು ಒಂದು ಹಿಡಿತವನ್ನು ತೋರಿಸುತ್ತೆ, ಈ ಗ್ರೌಂಡ್ನಲ್ಲಿ ನಾವು ಆ ಡೇಟ್ಗೆ ಇದ್ದೀವಿ ಅಂತ. ಕಲೆಕ್ಷನ್ ಎಷ್ಟು, ಯಾರು ಮುಂದೆ ಬರ್ತಾರೆ ಅದು ಸೆಕೆಂಡ್ರಿ, ಅದನ್ನು ನಾವು ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಹಾಗೆಯೇ ಯಾವುದೋ ಒಂದು ಸಿನಿಮಾ ಬರ್ತಾ ಇದೆ ಅಂತ ಒಳ್ಳೆ ಡೇಟ್ನ, ಸ್ಪೆಷಲಿ ಆಡಿಯನ್ಸ್ ಅವೈಲಬಲ್ ಇರಬಹುದಾದಂಥ ಡೇಟ್ನ ಬಿಟ್ಟು ಹಿಂದೆ ಸರಿದು ಬೇರೆ ಡೇಟ್ಗೆ ಹೋಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಬಿಕಾಸ್ ಹಾಗೆ ಮಾಡ್ಕೊಂಡೇನೆ ಒಂದು ಡಿಫೆನ್ಸಿವ್ ಅಪ್ರೋಚಿಂದಾನೆ ಫೆಸ್ಟಿವಲ್ಗಳನ್ನು ಕಳ್ಕೊಂಡಿದ್ದೀವಿ. ಆ್ಯಂಡ್ ಒಂದು ಕನೆಕ್ಷನ್ ಅಂತ ಇರುತ್ತೆ ಆಡಿಯನ್ಸ್ಗೆ ಹಾಗೆ ಸಿನಿಮಾ ಇಂಡಸ್ಟ್ರಿಗೆ, ಅದು ಕೂಡ ಹೋಗಿದೆ. ಸೊ ನಾನು ಪರ್ಸ್ನಲಿ ಇದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ವಿಡಿಯೋ ಯಾಕೆ ಮಾಡಲಿಲ್ಲ ಅಂದರೆ ಈ ಒಪಿನಿಯನ್ ವಿಡಿಯೋವನ್ನು ಕಮ್ಮಿ ಮಾಡ್ತಾ ಇದ್ದೀನಿ ಈಗೀಗ. ಅವರ ಕೆಲಸ ಅವರಿಗೆ ಗೊತ್ತಿರುತ್ತೆ ಅನ್ನೋ ಒಂದು ಅಭಿಪ್ರಾಯ. ಹಾಗೆಯೇ ಒಂದೊಂದು ಸಾರಿ ಫ್ಯಾಕ್ಟ್ಗಳನ್ನು ಹೇಳಿದರೆ ಅದು ಚೆನ್ನಾಗಿ ರಿಸೀವ್ ಆಗಿರಲ್ಲ. ಅದಕ್ಕೋಸ್ಕರ ಸಿನಿಮಾ ಅನೌನ್ಸ್ ಮಾಡ್ತಾರೆ, ಡೇಟ್ ನೋಡ್ಕೊಳ್ಬೇಕು, ಅದು ಬಂದಾಗ ಸಿನಿಮಾ ಥಿಯೇಟರ್ನಲ್ಲಿ ಹೋಗಿ ನೋಡಬೇಕು. ಸೊ ಅಷ್ಟೇ ಕೆಲಸ ಸಾಕು ಅಂದ್ಕೊಂಡು ಸುಮ್ಮನಾಗ್ತಿದ್ದೀನಿ. ಸೊ ಈವನ್ ಸದ್ಯಕ್ಕೆ ಕೂಡ ಭೈರತಿ ರಣಗಲ್ ಪೋಸ್ಟ್ಪೋನ್ ಆಗುತ್ತೆ ಅನ್ನೋ ಸುದ್ದಿ ಇದೆ. ಸೊ ಆ ಡಿಸಿಷನ್ಗಳನ್ನು ಟೀಮ್ಗಳಿಗೆ ಬಿಡೋದೇ ಒಳ್ಳೆಯದು. ಬಟ್ ಈಗ ಅದೇ ವಿಚಾರವಾಗಿ ಈ 2 ಸಿನಿಮಾಗಳ ಜೊತೆಗಿದ್ದ 2 ಸಿನಿಮಾಗಳು ಕೂಡ ತಮ್ಮ ಡೇಟ್ಗಳನ್ನು ಬದಲಾಯಿಸ್ಕೊಂಡಿದ್ದಾವೆ. ಪುಷ್ಪ ಡಿಸೆಂಬರ್ 6ಕ್ಕೆ ಪೋಸ್ಟ್ಪೋನ್ ಆಗಿದೆ. ಆ್ಯಂಡ್ ದೇವರ ಅಕ್ಟೋಬರ್ನಿಂದ ಸೆಪ್ಟೆಂಬರ್ಗೆ ಪ್ರೀಪೋನ್ ಆಗಿದೆ. ಯಾಕಂದರೆ ಅಲ್ಲಿ ಪವನ್ ಕಲ್ಯಾಣ್ ಅವರ OG ಇತ್ತು, ಅದು ಪೋಸ್ಟ್ಪೋನ್ ಆಯಿತು. ಆ್ಯಂಡ್ ಅದಕ್ಕಾಗಿಯೇ ಒಂದು ಬೆಟರ್ ಡೇಟ್ ಸಿಕ್ಕಿದ್ದಕ್ಕೆ ದೇವರ ಅಲ್ಲಿಗೆ ಹೋಯಿತು. ಸೊ ಅದೇ ಐ ಥಿಂಕ್ ಈ 2 ಚಿತ್ರಗಳಿಗೂ ಒಂದೇ ಸಾರಿ ಒಳ್ಳೇದಾಯಿತು ಅಂತ ಹೇಳ್ಬೋದು. ಒಂದಕ್ಕಾದರೆ ಓಕೆ, ಬಟ್ 2ಕ್ಕೂ ಆಗಿದೆ. ಅದೇ ಹೇಳ್ತಾರಲ್ಲ, ಲಕ್ ಫೇವರ್ಸ್ ದ ಬ್ರೇವ್ ಅಂತ. ಹಾಗೆ ಮೊದಲೇ ಹೇಳಿದ ಹಾಗೆ ಕ್ಲಾಶ್ ಆಗದೆ ಸಿಂಗಲ್ ಆಗಿ ಎಂಟ್ರಿ ಕೊಡೋದು ಒಳ್ಳೇದೇನೆ. ಬಟ್ ಹಂಗಂತ ಒಳ್ಳೆ ಡೇಟ್ಗಳನ್ನು ಬಿಟ್ಕೊಡ್ಬಾರ್ದು. ಹಾಗೆ ಅಕಸ್ಮಾತ್ ಧೈರ್ಯ ಮಾಡಿ ಒಂದು ಟೀಮ್ ಅನೌನ್ಸ್ ಮಾಡಿದಾಗ ಅದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ಇಟ್ಸ್ ಓಕೆ, ಫೈನ್, ಆ ಥರ ಡಿಸಿಷನ್ಗಳು ಆಗಬೇಕು. ಆ್ಯಂಡ್ ಅದಾದಾಗ ಒಂದು ಕನೆಕ್ಷನ್ ಹುಟ್ಟತ್ತೆ, ಅವೈಲಬಲ್ ಇದೆ ನಮ್ಮ ಸಿನಿಮಾಗಳು ಅಂತ ಅನಿಸುತ್ತೆ ಆಡಿಯನ್ಸ್ಗೆ. ಹಾಗೆ ಒಂದು ಒಳ್ಳೆ ಒಪಿನಿಯನ್ ಕೂಡ ಬೆಳೆಯುತ್ತೆ ಸಿನಿಮಾ ಇಂಡಸ್ಟ್ರಿಯ ಮೇಲೆ. ಇನ್ನು ಇವೆರಡನ್ನು ಬಿಟ್ಟು ಈಗ ಜುಲೈನಲ್ಲಿ ಭೀಮಾ ಬರೋ ಸಾಧ್ಯತೆ ಇದೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಮ್ಯಾಕ್ಸ್ ಬರುತ್ತೆ. UI ಯಾವಾಗಲೂ ಗೊತ್ತಿಲ್ಲ. ಆ್ಯಂಡ್ ಇನ್ನು ಡಿಸೆಂಬರ್ನಲ್ಲಿ KD ಬರುತ್ತೆ. ಇನ್ನು ಉಳಿದದ್ದು ಭಗೀರ ಹಾಗೆ ಉತ್ತರಾಖಂಡ. ಅದರಲ್ಲಿ ಭಗೀರ ಈ ವರ್ಷನೇ ಬರ್ಬೋದು. ನವಂಬರ್ಗೆ ಬಂದರೆ ಎಲ್ಲ ಫಿಲ್ ಆದ ಹಾಗೆ ಆಗುತ್ತೆ. ಇನ್ನು ಉತ್ತರಾಖಂಡ ಮುಂದೆ ಹೋಗಬಹುದು ಅಂತ ಅಂದ್ಕೊಳ್ತೀನಿ. ಡೆವಿಲ್ ಇತ್ತು ಡಿಸೆಂಬರ್ಗೆ, ಬಟ್ ಅದು ಈಗ ಬರಲ್ಲ, ನಿಮಗೆ ಗೊತ್ತಿದೆ. ಸೊ ಅದೇ ಅಟ್ಲೀಸ್ಟ್ ಜುಲೈಯಿಂದ ಒಂದೊಂದು ದೊಡ್ಡ ಸಿನಿಮಾ ಒಂದು ತಿಂಗಳಲ್ಲಿ ಅಂತ ಬಂದರೂ ಕೂಡ ನೆಕ್ಸ್ಟ್ ಮಾರ್ಚ್ ತನಕ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಬರಬೇಕು. ಬಿಕಾಸ್ ಮತ್ತೆ ಏಪ್ರಿಲ್ನಲ್ಲಿ IPL ಅಂತ ಹಿಂದೆ ಸರಿತಾರೆ. ಸೊ ಆ ರೀತಿ ಈ 8 ತಿಂಗಳು ಸಿನಿಮಾಗಳು ಬಂದರೆ ಸ್ವಲ್ಪ ರಿಕವರ್ ಆಗ್ಬೋದೇನೋ ಇಂಡಸ್ಟ್ರಿ ಅನ್ನೋ ಭರವಸೆ ಇದೆ. ಲೆಟ್ಸ್ ಸಿ, ನಾವು ಇಲ್ಲಿಂದ ಆಲ್ ದ ಬೆಸ್ಟ್ ಅಷ್ಟೇ ಹೇಳೋಕ್ಕಾಗೋದು ಸದ್ಯಕ್ಕೆ. ಸೊ ಇಷ್ಟು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು. ಇನ್ನು ನೀವು UI ಸಿನಿಮಾ ಯಾವ ತಿಂಗಳಿನಲ್ಲಿ ಬಂದರೆ ಒಳ್ಳೆಯದು ಅಂತ ಅನಿಸುತ್ತೆ ನಿಮಗೆ, ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.